learn to receive correction with humility, with brokenness, and say to God, Lord, these are the words of eternal life. ತಿದ್ದುವಿಕೆಯನ್ನ ದೀನತೆಯಿಂದ ಮುರಿಯಲ್ಪಡುವಿಕೆಯಿಂದ ಸ್ವೀಕರಿಸಿಕೊಳ್ಳುವುದನ್ನ ಕಲಿರಿ ಮತ್ತು ಹೇಳ್ರಿ, ದೇವರೇ, ಇವು ನಿತ್ಯ ಜೀವದ ವಾಕ್ಯಗಳಾಗಿವೆ ಅಂತ. You know how strongly Paul corrected some people in Corinth? Let me read that if you're not familiar with it. 1 Corinthians 5. ಕೊರಿಂಥದಲ್ಲಿರುವ ಕೆಲವರಿಗೆ ಪೌಲನು ಎಷ್ಟು ಬಲವಾಗಿ ತಿದ್ದಿದನು ಎಂಬುದು ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ ಅಂದ್ರೆ 1 ಕೊರಿಂಥ 5ನೇ ಅಧ್ಯಾಯದಲ್ಲಿ ತೋರಿಸ್ಕೊಡ್ತಾನೆ. Somebody who sinned in Corinth, Paul says, 1 Corinthians 5:5, I have decided. Paul was not an elder in Corinth. There were other elders in Corinth. But Paul was an apostle. ಕೊರಿಂಥದಲ್ಲಿ ಒಬ್ಬನು ಪಾಪ ಮಾಡಿರ್ತಾನೆ. ಅಲ್ಲಿ ಪೌಲನು 1 ಕೊರಿಂಥ 5ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನಾನು ನಿರ್ಧಾರ ಮಾಡಿದ್ದೇನೆ ಅಂತ. ಆ ಸಭೆಗೆ ಆತನು ಹಿರಿಯನಾಗಿರಲಿಲ್ಲ, ಬೇರೆ ಹಿರಿಯರಿದ್ರು, ಆದರೆ ಪೌಲನು ಅಪೋಸ್ತಲನಾಗಿದ್ದನು. Who planted that church in Corinth. ಆ ಸಭೆಯನ್ನ ಪೌಲನು ಕೊರಿಂಥದಲ್ಲಿ ಸ್ಥಾಪಿಸಿದ್ದನು. And so he was over those elders, and he says, I have decided. ಪೌಲನು ಅಲ್ಲಿರುವಂತ ಹಿರಿಯರಿಗಿಂತ ಮೇಲಿದ್ದನು, ಹಾಗಾಗಿ ಈ ರೀತಿ ಹೇಳ್ತಾನೆ, ನಾನು ನಿರ್ಧಾರ ಮಾಡಿದ್ದೇನೆ. I don't need to consult you elders on that because you guys are not strict enough. ಪೌಲನು ಹೇಳ್ತಾನೆ, ಹಿರಿಯರೇ, ನಿಮ್ಮನ್ನ ನಾನು ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವಿನ್ನೂ ಅಷ್ಟು ಕಟ್ಟುನಿಟ್ಟಾಗಿ ಇಲ್ಲ ಎಂಬುದಾಗಿ. I have decided to deliver that man to Satan. ನಾನು ನಿರ್ಧಾರ ಮಾಡಿದ್ದೇನೆ ಆ ಮನುಷ್ಯನನ್ನ ಸೈತಾನನಿಗೆ ಒಪ್ಪಿಸಿಕೊಡಬೇಕು ಅಂತ. Oh, this sounds like Jesus. I have decided to deliver that person to Satan so that he will get sick in his body. And as his body decays, he'll wake up. And then he will repent. ಆಗ ಪೌಲನು ಹೇಳ್ತಾನೆ, ನಾನು ನಿರ್ಧಾರ ಮಾಡಿದ್ದೀನಿ ಆ ಮನುಷ್ಯನನ್ನ ಸೈತಾನನಿಗೆ ಒಪ್ಪಿಸಿಕೊಡ್ಬೇಕಂತ. ಹೀಗಾಗಿ ಅವನ ದೇಹವು ಕಾಯಿಲೆಗೆ ಬಿದ್ದು ಅವನ ಶರೀರವು ನಾಶವಾಗುತ್ತದೆ. ಹೀಗಾದಾಗ ಅವನು ಎದ್ದೇಳುತ್ತಾನೆ ಮತ್ತು ನಂತರ ಮಾನಸಾಂತರ ಪಡುತ್ತಾನೆ. And his soul will be saved. ಆಗ ಅವನ ಆತ್ಮವು ರಕ್ಷಣೆ ಹೊಂದುವುದು. That was Paul's goal. Why was he so strict in his correction? ಅದು ಪೌಲನ ಗುರಿಯಾಗಿತ್ತು. ಯಾಕೆ ಪೌಲನ ತಿದ್ದುವಿಕೆಯು ಬಹಳ ಕಟ್ಟುನಿಟ್ಟಾಗಿತ್ತು? So that in the final day he'll go to heaven. ಯಾಕಂದ್ರೆ ಕಡೆ ದಿನದಲ್ಲಿ ಆತನು ಪರಲೋಕಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ I don't want this fellow to go to hell. ಈ ಮನುಷ್ಯನು ನರಕಕ್ಕೆ ಹೋಗಬಾರದು ಎಂಬುದಕ್ಕಾಗಿ. The only way to save him is to get Satan to give him some sickness. ಆತನನ್ನು ರಕ್ಷಿಸುವ ಸಲುವಾಗಿ ಆತನನ್ನ ಸೈತಾನನಿಗೆ ಒಪ್ಪಿಸಿಕೊಡಬೇಕಾಯಿತು. ಸೈತಾನನಿಂದ ಆತನಿಗೆ ಕಾಯಿಲೆನ ಬರಗೊಡಿಸಬೇಕಾಗಿತ್ತು. You know, I've sometimes told parents who got rebellious children, I said, will you pray that God will break your children's legs in some car accident so that they wake up? ತಿರುಗಿ ಅಥವಾ ಎದುರು ಬೀಳುವಂತ ಮಕ್ಕಳನ್ನ ಹೊಂದಿರುವಂತ ಪೋಷಕರಿಗೆ ನಾನು ಕೆಲವೊಮ್ಮೆ ಹೇಳ್ತೇನೆ, ನಿಮ್ಮ ಮಕ್ಕಳು ಅಪಘಾತಕ್ಕೊಳಗಾಗಿ ಅವರ ಕಾಲುಗಳನ್ನು ಕಳೆದುಕೊಳ್ಳುವಂತೆ ಪ್ರಾರ್ಥಿಸ್ತೀರಾ ದೇವರಲ್ಲಿ? ಹೀಗಿದ್ದಾಗ ಅವರು ಎಚ್ಚರಗೊಳ್ಳಬಹುದು ಅಂತ. Oh, brother Zach, no, nothing's like that. Okay, you let them go to hell with 2 strong legs? ಆಗ ಅವ್ರು ಹೇಳ್ತಾರೆ, ಇಲ್ಲ ಸಹೋದರರೇ, ಆ ರೀತಿ ಆಗ್ಬಾರ್ದು ಅಂತ. ಆಗ ನಾನು ಅವ್ರಿಗೆ ಹೇಳ್ತೇನೆ, ನಿಮ್ಮ ಮಕ್ಕಳು ಬಲವಾದ ಕಾಲನ್ನು ಹೊಂದಿಕೊಂಡು ನರಕಕ್ಕೆ ಹೋಗ್ಬೇಕಾ ಅಂತ. I say, I'll pray like that. ನಾನು ಆ ರೀತಿಯ ಪ್ರಾರ್ಥನೆಯನ್ನ ಮಾಡ ಬಯಸುತ್ತೇನೆ ಅಂತ ಅವರಿಗೆ ಹೇಳುತ್ತೇನೆ. If I see any of my children going astray, I'll say, Lord, don't kill them, give them a road accident, break their legs, something, help them to wake up. ಒಂದು ವೇಳೆ ನನ್ನ ಮಕ್ಕಳು ದಾರಿ ತಪ್ಪಿ ಹೋಗ್ತಾ ಇದ್ರು ಅಂದ್ರೆ ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ, ದೇವರೇ ಅವರಿಗೆ ಅಪಘಾತವನ್ನ ಮಾಡು, ಸಾಯಿಸಬೇಡ, ಕಾಲನ್ನಾದ್ರೂ ತೆಗಿ ಅಥವಾ ಇನ್ನೇನಾದ್ರೂ ಮಾಡು, ಅದರಿಂದ ಅವರು ಎಚ್ಚೆತ್ತುಕೊಳ್ಳಬಹುದು ಅಂತ. That's what Paul was praying. ಅದನ್ನೇ ಪೌಲನು ಇಲ್ಲಿ ಪ್ರಾರ್ಥಿಸುತ್ತಿರುವಂತದ್ದು. A lot of parents do not love their children enough. They are soft. ಅನೇಕ ಪೋಷಕರು ತಮ್ಮ ಮಕ್ಕಳನ್ನ ಅಷ್ಟಾಗಿ ಪ್ರೀತಿಸುತ್ತಿಲ್ಲ, ಅವರ ವಿಷಯವಾಗಿ ಮೃದು ಧೋರಣೆಯನ್ನು ಹೊಂದಿದ್ದಾರೆ. Psychology. With all your psychology, you'll send your children to hell. ಮನೋವಿಜ್ಞಾನವನ್ನ ಅನೇಕರು ಹಿಂಬಾಲಿಸ್ತಾರೆ. ಅದೇ ಮನೋವಿಜ್ಞಾನದಿಂದ ತಮ್ಮ ಮಕ್ಕಳನ್ನ ಪೋಷಕರು ನರಕಕ್ಕೆ ಕಳುಹಿಸ್ತಾರೆ. The Bible says, don't spare him for his crying, you'll save his soul from hell. ಸತ್ಯವೇದ ಹೇಳುತ್ತೆ, ಆತನ ಅಥವಾ ಅವಳು ಅತ್ತಾಗ ಕರಗಬೇಡ, ಆಗ ಅವರ ಆತ್ಮವನ್ನ ನರಕದಿಂದ ರಕ್ಷಿಸುತ್ತೆ ಅಂತ. That's how Paul was. ಅದೇ ರೀತಿ ಪೌಲನು ಸಹ ಮಾಡಿದನು. I've delivered him over to Satan, he must get sick in his body, and as he's sinking, he'll wake up. And his soul will be saved in the final day. ಅವನನ್ನ ಸೈತಾನನಿಗೆ ಒಪ್ಪಿಸಿಕೊಡ್ತಾನೆ, ಆತನು ಕಾಯಿಲೆ ಬೀಳಬೇಕು, ಆಗ ಅವನು ಮುಳುಗುವಾಗ ಎಚ್ಚೆತ್ತುಕೊಳ್ತಾನೆ ಅಂತ. ಆ ರೀತಿ ಆತನ ಆತ್ಮ ಕಡೆ ದಿನದಲ್ಲಿ ರಕ್ಷಣೆ ಹೊಂದುವುದು. And you know that happened. Put him out, he says. ನಿಮಗೆ ಗೊತ್ತಾ, ಆ ರೀತಿ ಆಯ್ತು. ಅವನನ್ನ ಹೊರಗೆ ಹಾಕ್ರಿ ಎಂಬುದ ಪೌಲನು ಹೇಳಿದನು. Put him out.
ಆತನನ್ನು ಹೊರಗೆ ಹಾಕ್ರಿ. Here it says, put that man, last part of verse 13, out of the church. ಇಲ್ಲಿ 13ನೇ ವಚನ ಕಡೆ ಭಾಗ ಹೇಳುತ್ತೆ, ಅವನನ್ನ ಸಭೆಯಿಂದ ಹೊರಗೆ ಹಾಕಿರಿ ಎಂಬುದಾಗಿ. That wicked man. He calls a believer a wicked man. ಇಲ್ಲಿ ಒಬ್ಬ ವಿಶ್ವಾಸಿಯನ್ನ ದುಷ್ಟನು ಅಥವಾ ಕೆಡುಕನು ಎಂಬುದಾಗಿ ಕರೆಯಲ್ಪಡುತ್ತೆ. How would you feel if an apostle said, put that wicked sister, that wicked brother out of the church? ಈ ದುಷ್ಟ ಸಹೋದರ ಅಥವಾ ಸಹೋದರಿಯನ್ನ ಸಭೆಯಿಂದ ಹೊರಗಾಕ್ರಿ ಎಂಬುದಾಗಿ ಅಪೊಸ್ತಲನು ಹೇಳುವಾಗ ನಿಮಗೇನಂತ ಅನ್ಸುತ್ತೆ? You wouldn't think he was so Christ-like, right? ಪೌಲನು ಕ್ರಿಸ್ತನ ರೀತಿ ಅಲ್ಲ ಎಂಬುದಾಗಿ ನೀವು ಯೋಚನೆ ಮಾಡ್ತಿರಲ್ವಾ? He was more Christ-like than all these psychology following elders. ಮನೋವಿಜ್ಞಾನವನ್ನ ಹಿಂಬಾಲಿಸುವಂತ ಮಿಕ್ಕ ಸಭಾ ಹಿರಿಯರಿಗಿಂತ ಈತನು ಕ್ರಿಸ್ತನ ರೀತಿಯ ಮನುಷ್ಯನಾಗಿದ್ದನು. Because you see the result in the second epistle to the Corinthians chapter 2, he says, ಯಾಕಂದ್ರೆ ಅದರ ಫಲಿತಾಂಶವನ್ನ ನೋಡ್ರಿ 2 ಕೊರಿಂಥ 2ನೇ ಅಧ್ಯಾಯದಲ್ಲಿ. yeah, 2 Corinthians 2, he says, now that man, 2 Corinthians 2:6, he has been punished enough, now forgive him. Verse 7, comfort him, 2 Corinthians 2:7, and reaffirm your love for him and bring him back into the fellowship. 2 ಕೊರಿಂಥ 2:6 ಈ ರೀತಿ ಹೇಳುತ್ತೆ, ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದವರಿಂದ ಉಂಟಾದ ಆ ಶಿಕ್ಷೆಯೇ ಸಾಕು, ಇನ್ನು ಮೇಲೆ ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ, ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು, ಆದ್ದರಿಂದ ಅವನಿಗೆ ನಿಮ್ಮ ಪ್ರೀತಿಯನ್ನ ತೋರಿಸಿರಿ ಮತ್ತು ನಿಮ್ಮ ಅನ್ಯೋನ್ಯತೆಯಲ್ಲಿ ಸೇರಿಸಿಕೊಳ್ಳ್ರಿ ಅಂತ ಹೇಳ್ತಾರೆ. See his love for this man? The whole purpose of the correction was finally to bring him back and to make him a glorious brother in the church. ಈ ಮನುಷ್ಯನಿಗಾಗಿ ಹೊಂದಿದ್ದ ಪ್ರೀತಿಯನ್ನು ನೋಡ್ರಿ. ಎಲ್ಲಾ ತಿದ್ದುವಿಕೆಯ ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಆತನನ್ನು ಹಿಂತಿರುಗಿ ಸಭೆಗೆ ಕರೆದುಕೊಂಡು ಬಂದು ಸಭೆಯಲ್ಲಿ ಅದ್ಭುತ ಸಹೋದರನನ್ನಾಗಿ ಮಾಡುವುದಾಗಿತ್ತು. That's the purpose of all correction. ಅದೇ ಪೌಲನ ತಿದ್ದುವಿಕೆ ಮೂಲ ಉದ್ದೇಶ. Let's learn to receive correction in a good spirit. ಒಳ್ಳೆಯ ಆತ್ಮದಲ್ಲಿ ತಿದ್ದುವಿಕೆಯನ್ನ ಸ್ವೀಕರಿಸಿಕೊಳ್ಳುವುದನ್ನು ಕಲ್ತ್ಕೊಳ್ರಿ. Remember the words of Jesus, as many as I love, I rebuke and I discipline. ಯೇಸುವಿನ ಮಾತನ್ನ ಕೇಳಿಸ್ಕೊಳ್ರಿ, ನಾನು ಪ್ರೀತಿಸುವಂತವರನ್ನ ಗದರಿಸ್ತೀನಿ ಮತ್ತು ಶಿಕ್ಷಿಸ್ತೀನಿ ಎಂಬುದಾಗಿ. Is it possible, dear brother, sister, that in past years there has been an imbalance in this area? We don't know how to receive correction properly. We received it, but not as the words of eternal life. ಪ್ರಿಯ ಸಹೋದರ ಸಹೋದರಿಯರೇ, ಹಿಂದಿನ ಕಾಲದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನೀವು ಸಮತೋಲನವನ್ನ ಕಳೆದುಕೊಂಡಿದ್ರ? ನಮಗೆ ಗೊತ್ತಿಲ್ಲದನೆ ಇರಬಹುದು ಹೇಗೆ ತಿದ್ದುವಿಕೆಯನ್ನ ಸ್ವೀಕರಿಸಿಕೊಳ್ಳುವುದು ಅಂತ. ಒಂದ್ ವೇಳೆ ತಿದ್ದುವಿಕೆಯನ್ನ ಸ್ವೀಕಾರ ಮಾಡ್ಕೊಂಡಿದ್ರು ಕೂಡ ಅದನ್ನ ನಿತ್ಯ ಜೀವದ ವಾಕ್ಯಗಳು ಎಂಬುದಾಗಿ ಪರಿಗಣನೆ ತೆಗೆದುಕೊಳ್ಳದೆ ಇರಬಹುದು ನಾವು. Is it possible that some of you elders don't love your flock enough to correct them? ಸಭಾ ಹಿರಿಯರೇ, ನಿಮ್ಮ ಸಭೆಯಲ್ಲಿರುವಂತ ಗುಂಪನ್ನ ತಿದ್ದುವಂತ ಮಟ್ಟಿಗೆ ನೀವು ಅವರನ್ನ ಪ್ರೀತಿಸದೇ ಇರುವಂತ ಸಾಧ್ಯತೆ ಇದೆ. Don't correct people you're angry with, please. If you're angry, go and work out your own salvation. ದಯಮಾಡಿ ಕೋಪಗೊಂಡು ಅಥವಾ ಕೋಪದಿಂದ ಅವರನ್ನ ತಿದ್ದಬೇಡ್ರಿ. ನೀವು ಕೋಪಗೊಳ್ಳುವುದೇ ಆದರೆ ಅವರ ಬಗ್ಗೆ ಮೊದಲು ನಿಮ್ಮ ರಕ್ಷಣೆ ಕುರಿತು ಕಾರ್ಯ ಮಾಡ್ಕೊಳ್ರಿ. Never. I've always said, when you're angry, keep your mouth shut. ನಾನು ಯಾವಾಗಲೂ ಹೇಳ್ತೀನಿ, ನೀವು ಯಾವಾಗಲಾದ್ರೂ ಕೋಪ ಮಾಡ್ಕೊಂಡ್ರೆ ನಿಮ್ಮ ಬಾಯಿಯನ್ನ ಮುಚ್ಚಿಕೊಂಡಿರಬೇಕು ಅಂತ. Don't even speak in the meeting when you're angry. ನೀವು ಕೋಪಗೊಂಡಿದ್ರೆ ಕೂಟದಲ್ಲಿ ಮಾತನಾಡಬೇಡ್ರಿ. And if you're angry with a brother, you are not fit to correct him. ನೀವು ಒಬ್ಬ ಸಭೆಯಲ್ಲಿರುವಂತ ಸಹೋದರನ ಮೇಲೆ ಕೋಪಗೊಂಡಿದ್ರೆ ನೀವು ಆತನನ್ನ ತಿದ್ದುವಷ್ಟು ಅರ್ಹತೆ ಹೊಂದಿಲ್ಲ. If you're angry with a sister, you are not fit to correct her. ನೀವು ಒಬ್ಬ ಸಹೋದರಿಯ ವಿಷಯವಾಗಿ ಕೋಪಗೊಂಡಿದ್ರೆ ಆಕೆಯನ್ನ ತಿದ್ದಲು ನೀವು ಅರ್ಹತೆಯನ್ನ ಪಡ್ಕೊಂಡಿಲ್ಲ. You can only correct those you love. Jesus said, as many as I love, I discipline. ನೀವು ಯಾರನ್ನ ಪ್ರೀತಿಸ್ತಿರಲ್ಲ ಅಂತವ್ರನ್ನ ಮಾತ್ರ ನೀವು ತಿದ್ದಲು ಅರ್ಹರು. ಯಾಕಂದ್ರೆ ಯೇಸು ಹೇಳಿದಾರಲ್ವಾ, ನಾನು ಯಾರನ್ನ ಶಿಕ್ಷಿಸ್ತೇನೆ ಅಂದ್ರೆ ಯಾರನ್ನ ಪ್ರೀತಿಸ್ತೇನಲ್ಲ ಅವ್ರನ್ನ. Not as many as I'm angry with. ನಾನು ಎಷ್ಟು ಜನರ ಮೇಲೆ ಕೋಪವನ್ನು ಹೊಂದಿದ್ದೇನಲ್ಲ ಅಷ್ಟು ಜನರನ್ನ ಶಿಕ್ಷಿಸ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿಲ್ಲ. That's what happens to some elders. They're angry with somebody, say get out of the church. ಕೆಲವು ಸಭಾ ಹಿರಿಯರು ಆ ರೀತಿಯಾಗಿದ್ದಾರೆ. ಅವರು ಯಾರದಾದ್ರ ಬಗ್ಗೆ ಕೋಪವನ್ನ ಹೊಂದಿದ್ರು ಅಂದ್ರೆ ಅವ್ರಿಗೆ ಹೇಳ್ತಾರೆ ಸಭೆಯನ್ನ ಬಿಟ್ಟು ಹೋಗ್ರಿ ಅಂತ. That's the devil. You're an accuser. You're not following the spirit of Christ. ಅದು ದೆವ್ವದ ಆತ್ಮ. ನೀವು ದೂಷಣೆ ಮಾಡುವವರಾಗಿರ್ತೀರಿ. ನೀವು ಕ್ರಿಸ್ತನ ಆತ್ಮವನ್ನ ಹಿಂಬಾಲಿಸುವವರಾಗಿಲ್ಲ. But if you have prayed for that person and you've thought about it, think about it, thought about it for weeks, and then with prayer you correct that person, that could be in the spirit of Christ. ಆದರೆ ನೀವು ಆ ವ್ಯಕ್ತಿಯ ವಿಷಯವಾಗಿ ಪ್ರಾರ್ಥಿಸಿದ್ದೇ ಆದಲ್ಲಿ ಆ ವ್ಯಕ್ತಿಯ ಕುರಿತಾಗಿ ನೀವು ಕೆಲವು ವಾರಗಳ ಮಟ್ಟಿಗೆ ಯೋಚನೆ ಮಾಡ್ತೀರಿ. ನಂತರ ಪ್ರಾರ್ಥನೆಯಿಂದ ಆ ವ್ಯಕ್ತಿಯನ್ನ ತಿದ್ದುತ್ತೀರಿ.
ಅದು ಕ್ರಿಸ್ತನ ಆತ್ಮದಿಂದ. And you can save many souls from eternal damnation. ಆಗ ಆ ಒಂದು ನಿತ್ಯತ್ವದ ನಾಶನದಿಂದ ಅನೇಕ ಆತ್ಮಗಳನ್ನು ರಕ್ಷಿಸಬಹುದಾಗಿದೆ. If you love people enough to correct them, and if you love people more than you love your own honor for being known as a gentle, nice brother who will never hurt anybody, who will never say anything rude to anyone. If you want to seek that, brother, be a politician. ನೀವು ಜನರನ್ನ ತಿದ್ದುವಷ್ಟು ಮಟ್ಟಿಗೆ ಅವರನ್ನು ಪ್ರೀತಿಸಬೇಕು. ನೀವು ನಿಮ್ಮ ಸ್ವಯಂ ಗೌರವಕ್ಕಿಂತ ಜನರನ್ನ ಪ್ರೀತಿಸುವುದಾದ್ರೆ ಅದರರ್ಥ ಇವರು ಮೃದುವಾಗಿ ಮಾತನಾಡ್ತಾರೆ, ಯಾರಿಗೂ ನೋವು ಮಾಡೋದಿಲ್ಲ ಅಂತ ಅನ್ಸ್ಕೋಬೇಕು ಅಂದ್ರೆ ನೀವು ರಾಜಕಾರಣಿ ಆಗ್ಲಿಕ್ಕೆ, ನೀವು ರಾಜಕಾರಣಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತೀರಷ್ಟೇ. Don't become an elder in a church. ಆಗ ಸಭೆಯಲ್ಲಿ ಹಿರಿಯರಾಗಿರಬೇಡ್ರಿ. Don't defile the church of Jesus Christ. You have chosen the wrong profession. ಯೇಸು ಕ್ರಿಸ್ತನ ಸಭೆಯನ್ನ ಹಾಳು ಮಾಡಬೇಡ್ರಿ. ನೀವು ತಪ್ಪಾದ ವೃತ್ತಿ ಮಾರ್ಗವನ್ನ ಆರಿಸಿಕೊಂಡಿದ್ದೀರಿ. You should go to the political field, not the church of Jesus Christ. ನೀವು ರಾಜಕಾರಣದ ಜಾಗಕ್ಕೆ ಹೋಗಬೇಕು, ಯೇಸು ಕ್ರಿಸ್ತನ ಸಭೆಗೆ ಬರಬಾರದು. The church of Jesus Christ, there's no room for this type of flattery and acting nice. If somebody needs correction, he needs correction. ಕ್ರಿಸ್ತನ ಸಭೆಯಲ್ಲಿ ಯಾವಾಗಲೂ ಒಬ್ಬರನ್ನ ಹೊಗಳುವಂಥದ್ದು, ಮೃದುವಾಗಿ ಮಾತನಾಡುವಂಥದ್ದು ಇದಕ್ಕೆ ಜಾಗ ಇಲ್ಲ. ಒಬ್ಬರಿಗೆ ತಿದ್ದುವಿಕೆಯ ಅವಶ್ಯಕತೆ ಇದೆ ಅಂತಂದ್ರೆ ಅದನ್ನು ಮಾಡಬೇಕಾಗತ್ತೆ. ನಾವು Let's pray. ಪ್ರಾರ್ಥಿಸಿಕೊಳ್ಳೋಣ. Bow our heads before God. ದೇವರ ಎದುರುಗಡೆ ನಾವು ನಮ್ಮ ತಲೆಯನ್ನು ಬೊಗ್ಗಿಸಿದವರಾಗಿ Say, Lord, help me in the area where I'm imbalanced to restore the balance. ಕರ್ತರೇ, ನನಗೆ ಸಹಾಯ ಮಾಡ್ರಿ. ನಾನು ಯಾವ ಕ್ಷೇತ್ರದಲ್ಲಿ ಸಮತೋಲನವನ್ನು ಕಳೆದುಕೊಂಡಿದ್ದೀನಲ್ಲ ಆ ಸಮತೋಲನವನ್ನ ಹೊಂದಲು ಸಹಾಯ ಮಾಡ್ರಿ. Think of times in the past ಹಿಂದಿನ ಕಾಲದ ಬಗ್ಗೆ ಯೋಚಿಸ್ರಿ. when you got offended with correction. ತಿದ್ದುವಿಕೆಯಿಂದ ನೀವೇನ್ ಬೇಸರ ಪಟ್ಕೊಂಡಿದ್ರಲ್ಲ ಅದ್ರ ಬಗ್ಗೆ. Your face became long for the next few days or the next few months. You followed Judas Iscariot for months. ನಿಮ್ಮ ಮುಖವು ಕಳೆಗುಂದಿ ಕೆಲವು ದಿನಗಳು, ಮುಂದಿನ ಕೆಲವು ತಿಂಗಳುಗಳು ಅದೇ ರೀತಿ ಇತ್ತು ಅಂದ್ರೆ ನೀವು ಇಸ್ಕರಿಯೂತ ಯೂದನನ್ನ ತಿಂಗಳುಗಟ್ಟಲೆ ಹಿಂಬಾಲಿಸಿದ್ದೀರಿ. But you're still in the church. ಆದ್ರೂ ಕೂಡ ಇನ್ನೂ ಸಭೆಯಲ್ಲಿದ್ದೀರಿ ನೀವು. God is giving you one more opportunity. ದೇವರು ನಿಮಗೆ ಮತ್ತೊಂದು ಅವಕಾಶವನ್ನ ದಯಪಾಲಿಸುತ್ತಿದ್ದಾರೆ. Turn, repent, and be thankful so that your soul can be saved in the final day. ತಿರುಗಿಕೊಳ್ಳ್ರಿ, ಮಾನಸಾಂತರ ಪಡ್ರಿ, ಕೃತಜ್ಞತೆ ಉಳ್ಳವರಾಗಿರ್ರಿ. ಇದರಿಂದ ಕಡೆ ದಿನದಲ್ಲಿ ನಿಮ್ಮ ಆತ್ಮವು ರಕ್ಷಣೆ ಹೊಂದುವ ಸಾಧ್ಯತೆ ಆಗತ್ತೆ. Heavenly Father, help us all. ಪರಲೋಕದ ತಂದೆಯೇ, ನಮಗೆಲ್ಲರಿಗೂ ಸಹಾಯ ಮಾಡಿರಿ. We pray in Jesus' name. Amen. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.